Hi, welcome to Minchu's Creations. ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಉತ್ತರಗಳು, ಪರಿಹಾರ ನಮ್ಮ ಕಣ್ಣ ಮುಂದೆಯೇ ಇರುತ್ತೆ. ತುಂಬ ಸುಲಭವಾಗಿ ಇರುತ್ತೆ. ಅದನ್ನು ಅವಲೋಕಿಸದೆ ಎಲ್ಲೋ ಹೊರಗಡೆ ಹುಡುಕುತ್ತೀವಿ. ಈ ಕಥೆನ ಸಂಪೂರ್ಣವಾಗಿ ಕೇಳಿ. ಆ ಊರಲ್ಲಿ ತುಂಬ ಶ್ರೀಮಂತ ವ್ಯಕ್ತಿಯೊಬ್ಬ ಇದ್ದ. ಅವನ ಬಳಿ ಬಹಳ ಸಂಪತ್ತು ಇತ್ತು, ಹಾಗೆ ಅಹಂಕಾರನೂ ಬಹಳನೇ ಇತ್ತು. ಒಮ್ಮೆ ಅವನ ಕಣ್ಣಿಗೆ ವಿಚಿತ್ರವಾದ ಸೋಂಕು ಅಂದರೆ ಇನ್ಫೆಕ್ಷನ್ ಆಗಿತ್ತು. ಕಣ್ಣು ಬಹಳ ಉರಿಯುತ್ತಿತ್ತು. ವೈದ್ಯರ ಬಳಿ ಹೋಗುತ್ತಾನೆ. ಅದು ಯಾವ ಕಾಯಿಲೆ ಅಂತಾನೂ ತಿಳಿಯೋಲ್ಲ. ಆ ವ್ಯಕ್ತಿ ಬಳಿ ಬಹಳ ಹಣವಿತ್ತು. ಬೇರೆ ಬೇರೆ ಕಡೆಯ ವೈದ್ಯರನ್ನೆಲ್ಲ ಕರೆಸಿ ಪರೀಕ್ಷಿಸಿದರು. ಆಗ ಒಬ್ಬ ಹಿರಿಯ ವೈದ್ಯರು ಹೇಳುತ್ತಾರೆ, ನಿಮ್ಮ ಕಣ್ಣಿಗೆ ದೋಷವಾಗಿದೆ, ಅಲರ್ಜಿ ಆಗಿದೆ. ನೀವು ಹಸಿರು ಬಣ್ಣವನ್ನು ಹೊರತುಪಡಿಸಿ ಬೇರೆ ಯಾವ ಬಣ್ಣವನ್ನು ನೋಡಬಾರದು. ನೋಡಿದರೆ ಕಣ್ಣು ಉರಿಯುತ್ತೆ. ಹೆಚ್ಚಾದರೆ ಕಣ್ಣಿಗೆ ತೊಂದರೆಯಾಗಬಹುದು ಅಂತ ಎಚ್ಚರಿಸಿದರು. ಆಗ ಆ ವ್ಯಕ್ತಿ ಯೋಚಿಸುತ್ತಾನೆ. ಊರಿನಲ್ಲಿರುವ ಎಲ್ಲ ಬಣ್ಣಗಾರರನ್ನು ಕರೆಸುತ್ತಾನೆ. ನಾನು ಯಾವ ಜಾಗಕ್ಕೆ ಹೋಗುತ್ತೀನಿ, ಎಲ್ಲಿ ಓಡಾಡುತ್ತೀನಿ, ಅಲ್ಲೆಲ್ಲ ಹಸಿರು ಬಣ್ಣ ಇರಬೇಕು. ನಿಮ್ಮ ಕಣ್ಣಿಗೆ ಯಾವ ವಸ್ತು ಕಾಣುತ್ತೋ ಅದಕ್ಕೆಲ್ಲ ಹಸಿರು ಬಣ್ಣ ಬಳಿಯಿರಿ. ಎಚ್ಚರ, ನನ್ನ ಕಣ್ಣಿಗೆ ಹಸಿರು ಹೊರತುಪಡಿಸಿ ಬೇರೆ ಯಾವ ಬಣ್ಣ ಕಾಣಬಾರದು ಅಂತ ಹೇಳುತ್ತಾನೆ. ಆ ಕೆಲಸದಲ್ಲಿ ಅವನು ತುಂಬ ಹಣ ಖರ್ಚು ಮಾಡುತ್ತಿದ್ದಾನೆ. ಆದರೂ ಎಲ್ಲ ವಸ್ತುವನ್ನು ಹಸಿರು ಬಣ್ಣ ಮಾಡಲು ಸಾಧ್ಯವಿಲ್ಲ. ಮೇಲೆ ನೋಡಿದರೆ ಆಕಾಶ ನೀಲಿ, ಊಟಕ್ಕೆ ಕುಳಿತರೆ ಬೇರೆ ಬೇರೆ ಬಣ್ಣಗಳು, ನೀರು, ಅವನ ದೇಹ, ಹೀಗೆ ಎಲ್ಲವನ್ನೂ ಹಸಿರು ಬಣ್ಣ ಮಾಡಲು ಸಾಧ್ಯವಿಲ್ಲ. ಆದರೂ ಅವರು ಅವರ ಕೆಲಸ ಮಾಡುತ್ತಿದ್ದಾರೆ. ಹಣ ನೀರಿನ ಹಾಗೆ ಹರಿಯುತ್ತಿದೆ. ಅಲ್ಲಿರುವ ಬೇರೆ ಜನರಿಗೆ ಅದರಿಂದ ತುಂಬ ತೊಂದರೆಯಾಗುತ್ತಿದೆ. ಹೀಗೆ ನಡೆಯುತ್ತಿತ್ತು. ಆ ಊರಿಗೆ ಒಬ್ಬ ಅತಿಥಿ ಬಂದಿದ್ದ. ಅವನು ನೋಡುತ್ತಾನೆ, ಎಲ್ಲ ಕಡೆ ಹಸಿರು ಬಣ್ಣ ಕಾಣುತ್ತಾ ಇತ್ತು. ಆಗ ಜನರಿಗೆ ಕೇಳುತ್ತಾನೆ, ಎಲ್ಲ ಹಸಿರು ಬಣ್ಣವಾಗಿದೆ, ಏನು ಕಾರಣ ಅಂತ. ಆಗ ತಿಳಿಯುತ್ತೆ, ಆ ಊರಿನ ಧನವಂತನೊಬ್ಬನ ಸೋಂಕು. ಅದರಿಂದ ಆಗುತ್ತಿರುವ ತೊಂದರೆಗಳೆಲ್ಲ. ಹೀಗೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾನೆ. ಅವನು ಯೋಚನೆ ಮಾಡುತ್ತಾನೆ, ಇದಕ್ಕೆ ಬೇರೆ ಪರಿಹಾರವಿದೆ. ಇದೆಲ್ಲ ಮಾಡುವ ಅನಿವಾರ್ಯವಿಲ್ಲ. ನಾನು ಅವರನ್ನು ಭೇಟಿ ಮಾಡಬೇಕು ಅಂತ ಹೋಗಿ ಆ ಶ್ರೀಮಂತ ವ್ಯಕ್ತಿಗೆ ಹೇಳುತ್ತಾನೆ, ನಿಮ್ಮ ಸೋಂಕಿಗೆ ಬೇರೆ ಪರಿಹಾರವಿದೆ. ನೀವು ಇಷ್ಟು ಹಣ ಖರ್ಚು ಮಾಡುವ ಅನಿವಾರ್ಯವಿಲ್ಲ. ಸುಮ್ಮನೆ ಪ್ರತಿದಿನ ನಿಮ್ಮ ಸಾವಿರಾರು ರೂಪಾಯಿಗಳು ನೀರು ಪಾಲು ಆಗುತ್ತಿದೆ ಅಂದಾಗ ಆ ಶ್ರೀಮಂತ ವ್ಯಕ್ತಿ ಕೇಳುತ್ತಾನೆ, ಏನದು ಉಪಾಯ, ಬೇಗ ಹೇಳಿ ಅಂತ ಉತ್ಸಾಹದಲ್ಲಿ ಕೇಳುತ್ತಾನೆ. ಆಗ ಆ ಬುದ್ಧಿವಂತ ಅತಿಥಿ ಹೇಳುತ್ತಾನೆ, ತುಂಬ ಸುಲಭ. ನೀವು ಹಸಿರು ಬಣ್ಣದ ಕನ್ನಡಕ ಧರಿಸಿ. ಅದರ ಬೆಲೆ ಕೇವಲ ರೂಪಾಯಿಗಳು. ನೀವು ನೋಡುವ ಪ್ರತಿ ವಸ್ತು ಹಸಿರು ಬಣ್ಣದಲ್ಲಿ ಕಾಣುತ್ತದೆ. ಅಂದಾಗ ಆ ಶ್ರೀಮಂತ ವ್ಯಕ್ತಿಯ ಕಣ್ಣು ದೊಡ್ಡದಾಯಿತು. ಆಶ್ಚರ್ಯವಾಯಿತು. ಎಷ್ಟು ಸುಲಭವಾಗಿದೆ ಪರಿಹಾರ. ನಾನು ವೃಥ ಖರ್ಚು ಮಾಡಿದೆ. ಎಷ್ಟು ಕೊರಗಿದೆ ನನ್ನ ಯೋಚನೆಗೇನಾಗಿತ್ತು.
ನಾನು ನಿಧಾನವಾಗಿ ಯೋಚಿಸಿದರೆ ತಿಳಿಯುತ್ತಿತ್ತೇನೋ. ಸುಮ್ಮನೆ ಆತುರವಾಗಿ ಮೂರ್ಖನಾದೆ ಅಂತ ಯೋಚಿಸಿದ. ಈ ಕಥೆಯ ಅರ್ಥ: ಪ್ರತಿ ಸಮಸ್ಯೆಗೂ ಸುಲಭವಾದ ಪರಿಹಾರವಿರುತ್ತದೆ, ಆದರೆ ನಾವು ಆತುರವಾಗಿ ಯೋಚಿಸಿ ಸುಲಭ ಸಮಸ್ಯೆಯನ್ನು ಕಠಿಣ ಮಾಡಿಕೊಳ್ಳುತ್ತೇವೆ. ನಿಧಾನವಾಗಿ ಯೋಚಿಸಿ. ಒಂದು ಸಮಸ್ಯೆ ಸೃಷ್ಟಿಯಾದರೆ ಅದಕ್ಕೆ ಪರಿಹಾರವೂ ಸೃಷ್ಟಿಯಾಗಿರುತ್ತದೆ.